ಆಗ್ತಿದೆ ನಂಬರ್ಗಳು ಬಂದವೆ. ನಿಮ್ಮ ಪ್ರಕಾರ ಯಾರು ಗೆದ್ರೆ ಉತ್ತಮ? ನಮಗೂ ಅವರೇ ಗೆಲ್ಬೇಕು. ಅದ್ಯಾಕೆ? ನಮಗೂ ಇಷ್ಟ. ಯಾಕೆ ಇಷ್ಟ? ಮೋದಿ ಕಂಡ್ರೆ ಇಷ್ಟ. ಯಾಕೆ ಇಷ್ಟ? ಏನೋ ನಮಗ್ ಗೊತ್ತು. ಇಷ್ಟ. ಯಾವ ತರಕ್ಕೆ ಅಂತ ಹೇಳಲ್ವಾ? ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಎಲ್ಲ ತಕೊಂಡ್ರಿ 2000 ಬಸ್ ಫ್ರೀ ಹೊಂಟ್ಬಿಟ್ರು ಬಸ್ ಬಂತು. ನಿಮ್ಮ ಹೆಸರೇನು? ಮಾಡ್ತಿರೋದಲ್ವಾ. ನನ್ನ ಹೆಸರು ಚುಡಾಮಣಿ. ನಿಮ್ಮ ಹೆಸರು? ಚೂಡಾಮಣಿ ಅವರೇ, ಯಾವರು? ಹಾಸನ್ನೆ. ಐ ಥಿಂಕ್ ಎಕ್ಸಿಟ್ ಪೋಲ್ಗಳಾಗಲೇ ನಿಮಗೆ ಬಂದಿರ್ಬೋದು, ಬಂದು ಮುಟ್ಟಿರ್ಬೋದು ಅನ್ಕೋತೀನಿ. ಏನಿಲ್ವಲ್ಲ. ಅಯ್ಯೋ ನೆನ್ನೆ ಎಲ್ಲ ಬರೀ ಅದೇ ಆಯ್ತಲ್ರಿ. ನಮಗೆ ಗೊತ್ತಿಲ್ಲ. ಸರಿ, ಓಕೆ. ಈಗ NDAನೇ ಗೆಲ್ಲೋದು, BJPನೇ ಗೆದ್ದು ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರೆ ಅಂತಿದೆ. ಕಾಂಗ್ರೆಸ್ ಸ್ವಲ್ಪ ಕಮ್ಮಿ ಇದೆ ಅದರದ್ದು ಅಲೆ. ನಿಮ್ಗೆ ಯಾರು ಗೆಲ್ಲಬೇಕು? ಫಸ್ಟ್ ಹೇಳಿ, ನಿಮಗೆ ಯಾರು ಗೆಲ್ಬೇಕಂತ? ನಿಮ್ಮ ಮೀಡಿಯಾದವರು ನಮ್ಮನ್ನಷ್ಟೇ ಕ್ವಶನ್ ಕೇಳ್ತೀರ, ನೀವು ಯಾಕೆ ಆನ್ಸರ್ ಮಾಡಲ್ಲ? ನಾವು ಮಾಧ್ಯಮದವರು ಒಂದು ಸೈಡ್ ಇರಂಗಿಲ್ಲ, ನಾವು ಒಂದು ಸೈಡ್ ಇರಂಗೇ ಇಲ್ಲ. ನಾವ್ಯಾಕೆ ಸಿಟಿಸನ್ಸ್? ನೀವು ಮಾಮೂಲಿ ಮಾಧ್ಯಮದವರಲ್ಲ, ನೀವು ಹೆಂಗ ನಡೀತದೆ? ಸಿಟಿಸನ್ಸ್ ನಾವೇ. ಕ್ಯಾಮ್ರಾ ಆಫ್ ಮಾಡೋಣ ಹೇಳ್ತೀನಿ. ಕ್ಯಾಮ್ರಾ ಆಫ್ ಮಾಡೋಣ ಹೇಳ್ತೀನಿ. ಕ್ಯಾಮ್ರಾ ಆಫ್ ಮಾಡೋಣ. ಮಾಡ್ದಾ ಪಕ್ಕ? ಹಾಂ, ಆನ್ ಮಾಡೋಣ. ಆಯ್ತು ಬಿಡಿ, ಹೇಳ್ರಿ. ಅದು ನಾವು ಹೇಳಕ್ ಬರಲ್ಲ, ಒಂದು ವೈಯಕ್ತಿಕ ಅಭಿಪ್ರಾಯ. ಗೊತ್ತಾ? ಹೇಳಿ, ಈಗ ಯಾರು ಬಂದ್ರೆ ಉತ್ತಮ ಈ ದೇಶಕ್ಕೆ? ಯಾರು ಪ್ರಧಾನಿ ಆದ್ರೆ ಉತ್ತಮ? ದೇಶಕ್ಕೆ ಯಾರು ಒಳ್ಳೆಯವ್ರು ಮಾಡ್ತಾರೋ ಅವ್ರು ಬರ್ಬೇಕು. ಯಾರು ಒಳ್ಳೆಯವ್ರು ಮಾಡೋರು? ನಿಮಗೆ ಗೊತ್ತಿರುತ್ತಲ್ವಾ, ನೀವು ಹೇಳಿ. ಎಷ್ಟು ಜನದ ರಿಪೋರ್ಟ್ ತಗೊಂಡಿರ್ತೀರಲ್ವಾ? ನಾವು ನೆನ್ನೆ ಎಕ್ಸಿಟ್ ಪೋಲ್ ರಿಪೋರ್ಟ್ ಪ್ರಕಾರ BJP ಗೆಲ್ತದೆ ಅಂತ ಹೇಳ್ತಿದೀವಿ. ಹೌದಾ? ನಾನು ಕೇಳ್ತಿರೋದು ನಿಮಗೆ ಯಾರು ಗೆಲ್ಬೇಕು ಅಂತ. ಹಾಗಿಲ್ಲ. ಕಾಂಗ್ರೆಸ್ ಗೆಲ್ಬೇಕು. ಇಲ್ಲ ಏನು ಗೊತ್ತಾ, ಯಾರು ಬಂದು ಮನೆಗೆ ಯಾರು ಒಳ್ಳೇದು ಮಾಡಲ್ಲ, ದೇಶಕ್ಕಷ್ಟೇ ಒಳ್ಳೇದು ಮಾಡಬೇಕು. ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರು ಬರ್ಬೇಕಷ್ಟೇ. ದೇಶಕ್ಕೆ ಒಳ್ಳೇದು ಮಾಡೋರು ಯಾರು? ಅದೇ ನೀವು ಹೇಳ್ಬೇಕು, ನಂಗೆ ಗೊತ್ತಿಲ್ಲಲ್ಲ. ನಾವು ಒನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋಕ್ಕಾಗಲ್ಲ. ಜನಗಳಿಗೆ ಒಳ್ಳೇದು ಯಾರು ಮಾಡ್ತಾರೋ ಅವ್ರು ಬರ್ಬೇಕಷ್ಟೇ. ತೂ ಹಿಂಗೆ ತೇಲಿಸ್ತಿದ್ದೀರಲ್ಲ ಅಕ್ಕ, ನೀವು ಹಿಂಗೆ ಮಾಡ್ಬಿಟ್ರಲ್ಲ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಕ್ಕ ನಮಗೆ ಆಯ್ತು ಒಂದೇ ಒಂದು ಹೇಳ್ರಿ. ಆಯ್ತು, ಅದು ಬೇಡ ಕಣ್ರಿ. ಇದ್ದಿದ್ರಲ್ಲೇ ಉತ್ತಮ. ಇವ್ರು ಬಂದ್ರು ಒಂದು ಚೂರು ಇಷ್ಟು ಚೆನ್ನಾಗಿರುತ್ತೆ. BJPನ ಕಾಂಗ್ರೆಸ್ ಏನು ಗೊತ್ತಾ, ಅಷ್ಟೊಂದು ಐಡಿಯಾನೇ ಇಲ್ಲ ರಾಜಕೀಯದ ಬಗ್ಗೆ. ಓಟ್ ಹಾಕಿದ್ರ? ಹಾಕಿದೀನಿ. ಯಾರಿಗೆ ಹಾಕಿದ್ರಿ? ನೀವು ಯಾರಿಗೆ ಹಾಕಿದ್ರೆ ಹೇಳ್ತೀರಾ ನೀವು? ಅಲ್ಲ, ಐಡಿಯಾ ಹಿಡ್ಕೊಂಡು ಹಾಕಿರ್ತೀರಲ್ವಾ, ಅದಕ್ಕೆ ಕೇಳಿದೆ. ಇದು ಕೇಳಬಾರ್ದು ಆ್ಯಕ್ಚುಲಿ. ನೀವು ಐಡಿಯಾ ಇಲ್ಲ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ನೋಟ ಗಿಟಾಗ ಏನಾರು ಒತ್ಬಿಟ್ರನೋ ಅಂತ. ಇಲ್ಲ ಹಾಗೇನು ಮಾಡಲ್ಲ. ನಮಗೆ ಯಾರು ಆಯ್ತು ಬಿಡ್ರಿ, ನಿಮ್ಗೆ ಯಾರು ಇಷ್ಟನೋ ಬೇಡ, ಅಷ್ಟನೋ ಬೇಡ, ಯಾರಿಗೆ ಓಟ್ ಹಾಕಿದ್ರು ಬೇಡ. ಈ ಎಲ್ಲ ಅಲೆಗಳು ನೋಡ್ತಾ ಇದ್ರೆ ಯಾರು ಬರ್ಬೋದು ಅಂತ ಅನ್ಸುತ್ತೆ, ಅದು ಹೇಳಿ ಹೋಗಿ. ಇನ್ನೂ ಆ್ಯಕ್ಚುಲಿ ಏನು ಗೊತ್ತಾ, ನಾನು ನಿನ್ನೆಯಿಂದ ನ್ಯೂಸೇ ನೋಡಲಿಲ್ಲ. ನ್ಯೂಸ್ ಬೇಡ, ನ್ಯೂಸ್ ಬಿಟ್ಟು ಹಾಕ್ಬಿಡಿ. ಎಲ್ಲ ಅಲೆಗಳು ಸುಮ್ಮನೆ ಹಿಂಗೆ ಓಡಾಟ ನೋಡ್ತಾ ಇದ್ರೆ ಗೊತ್ತಿಲ್ಲ, ನೋಡಬೇಕು. ಇರ್ತುವೆ ಅಪ್ಪ. ನಮ್ಮ ಡ್ಯೂರೇಷನ್ ಜಾಸ್ತಿ ಆಯ್ತದೆ, ಬೇಗ ಹೇಳಿ. ಇಲ್ಲ ಆಯ್ತು ಅಷ್ಟೇ. ಇವ್ರು ನಿಮ್ಮ ಫ್ರೆಂಡಾ? ನಿಮ್ಮ ಹೆಸರೇನು? ತಾರಮಣಿ. ಆರಾಮಣಿ, ಆ ಕಡೆ ಚೂಡಾಮಣಿ. ಹೇಳಿ, ನಿಮ್ಗೆ ಯಾರು ಗೆಲ್ಬೇಕು? ಅವ್ರು ಹೇಳಿದ್ರ ಅವರೇ, ಮುಂದೇನು ಹೇಳಬಿಡಿ. BJPನೇ. ನೋಡಿದ್ರೇನ್ರಿ? ತಂಗಿನ ಅಕ್ಕನ ನೀವು? ಅಕ್ಕ ತಂಗಿಗೆ ಭಯ ಹೊಸಿ ಹೇಳ್ಕೊಡಿ ನೀವು ಅಕ್ಕಂಗೆ. ಅಕ್ಕ ಏನು ಹಾಕ್ತಾರೋ ತಂಗಿನೂ ಅದೇ ಹಾಕಿರ್ತಾರೆ ಅಂತ ನನ್ನ. ಅದೆಲ್ಲ ಇಲ್ಲ, ನಾನು ಏನು ಮಾಡ್ತೀನೋ ಅವಳು ಅದೇ ಮಾಡ್ತಾಳೆ ಅನ್ನೋದಿಲ್ಲ. ಓಟಿನ ವಿಚಾರದಲ್ಲಿ ನಾನು ಹೇಳಿದ್ದು ಅದನ್ನ ನಾನು ಹೇಳ್ತಿರೋದು. ಆ ವಿಷಯದಲ್ಲೇ ಇಲ್ಲ, ಅವಳದೇ ಬೇರೆ ಇರುತ್ತೆ, ನಮ್ಮದೇ ಬೇರೆ ಇರುತ್ತೆ. ಸರಿ, ಕಾಂಗ್ರೆಸ್ನವರೆಲ್ಲ ಫ್ರೀ ಎಲ್ಲ ಕೊಟ್ಟರು, ಫ್ರೀ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟರು. ಏನು ಮೊದಲು ಬಸ್ ಕ್ಯಾನ್ಸಲ್ ಮಾಡಲಿ, ಫ್ರೀ ಇರೋದು ಚೇಂಜ್ ಮಾಡಲ. ಎಷ್ಟು ಗಂಟೆನ ಕಾಯ್ತೀರಾ? ಇಲ್ಲ, ಬಸ್ ಇರಲಿ, ಬಸ್ ಬೇರೆ ಇರಲಿ, ಪರವಾಗಿಲ್ಲ. ಬಸ್ ಫ್ರೀ ಬಿಟ್ಬಿಟ್ಟು ಭಾಳ ಇದಾಗ್ಬಿಟ್ಟಿದೆ, ಕಷ್ಟ ಆಗ್ಬಿಟ್ಟಿದೆ. ಫುಲ್ ಕಷ್ಟ, ಸುಸ್ತು. ಅಯ್ಯೋ ಬಸ್ ಆಯ್ತು. ಈಗ ಪ್ರಧಾನಮಂತ್ರಿ ಜನಗಳು ಡಿಸೈಡ್ ಮಾಡ್ತಾರೆ ತಾನೆ, ನಾವು ಹೇಳ್ಬೇಕಾ? ನಾನು ನಿಮ್ಗೆ ಯಾರು ಇಷ್ಟ ಅಂತ ಮಾತ್ರ ಕೇಳ್ತಿದ್ದೀನಿ, ಯಾರಾಗಬೇಕು ಅಂತ. ಎಲ್ಲರೂ ಡಿಸೈಡ್ ಮಾಡಿದ್ಮೇಲೆ ತಾನೇ ಆಗೋದು. ನಿಮ್ಗೆ ಯಾರಾಗಬೇಕು ಅಂತ ನಮ್ಮ ಡಿಸೈಡಿಂಗ್ ಇಲ್ಲ, ಎಲ್ಲ ನಿಮ್ಮ ಡಿಸೈಡಿಂಗ್ ಇಲ್ಲ, ಜನಗಳು ಡಿಸೈಡಿಂಗು. ನೀವು ಜನ ಅಲ್ಲ, ನಾವು ಜನಗಳ ಎಲ್ಲರೂ ಸೇಮ್ ಸೇರಿ. ಭಾರಿ ಇದ್ರಿ. ಯಾವ್ರು ನಿಮ್ದು? ಹಾಸನ್ನೇ. ಭಾರಿ ಮುಚ್ಚಿಡ್ತೀರಾ. ಇರ್ಲಿ. ಮೇಡಮ್ ನಮಸ್ತೆ, ಏನು ನಿಮ್ಮ ಹೆಸರು? ವಿನೋದ ಅವ್ರೆ, ಓಟ್ ಹಾಕಿದ್ರ? ಹಾಕಿದ್ವಿ. ನೋಡ್ರಿ, ಎಲ್ಲ BJP ಗೆಲ್ಲುತ್ತೆ ಅಂತವ್ರಪ್ಪ. BJPನೇ ಬರಬೇಕು ಅಂತ ನಮ್ಮ ಆಸೆ. ಎಕ್ಸಿಟ್ ಪೋಲಲ್ಲಿ ಅದೇ ಆಗಿರೋದು. ಹೌದು, ಅವರೇ ಬರ್ಬೇಕಾ? ಅವರೇ ಯಾಕೆ? ಮೋದಿ ಬರಬೇಕು ಕೇಂದ್ರದಲ್ಲಿ. ಮೋದಿ ಬರ್ಬೇಕಾ? ಯಾಕೆ ಬರ್ಬೇಕು? ಏನು ಭಾರಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ,
ಹಂಗಾಗಿ ಇನ್ನು ಮುಂದೆ ಒಳ್ಳೆ ಕೆಲಸಗಳು ಆಗಲಿ ಅಂತೇಳಿ ಅವ್ರು ಬರಬೇಕು ಅನ್ನೋ ಆಸೆ. ಹಾಸನಲ್ಲಿ ಹಾಸನಲ್ಲಿ ಹಾಕಿದೀವಲ್ಲ, ಹಾಕಿ ಆದಮೇಲೆ ಕೆಲವೊಂದು ವಿಷಯಗಳು ಗೊತ್ತಾಯಿತು. ಪ್ರಜ್ವಲ್ಗೆ ಹಾಕಿ ಆಗಿತ್ತು, ಗೊತ್ತಾದ್ಮೇಲೆ ಏನು ಬೇಡ ಅನಿಸ್ತಾ? ಬೇಕಿತ್ತ ಅನ್ನಿಸ್ತು. ಬೇಕಿತ್ತ ಮತ್ತೆ ಒಂಚೂರು ಮುಂಚೆನೇ ಬರಬೇಕಿತ್ತು, ಆಗ ಬುದ್ಧಿ ಕಲಿಯೋರು. ಏನು ಮಾಡ್ತೀರಾ, ಹಾಕಿ ಆಯ್ತಲ್ಲ. ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಗೆದ್ರು ಅಂತ ಇಟ್ಕೊಳ್ಳಿ, ಇವೇನಾದ್ರು ಬದಲಾವಣೆ ಬಯಸ್ತೀರಾ? ಗೆದ್ರೆ ದೇವೇಗೌಡ್ರನ್ನ ನೋಡ್ಕೊಂಡ್ರೆ ಬದಲಾವಣೆ ಬೇಡ ಅನಿಸುತ್ತೆ. ಹೌದು, ಈ ಪ್ರಜ್ವಲ್ ನೋಡ್ಕೊಂಡ್ರೆ ಬೇಕು ಅನಿಸುತ್ತೆ. ಆ ಥರ. ಓಕೆ ಓಕೆ ಅಮ್ಮ, ಓಕೆ, ಥ್ಯಾಂಕ್ ಯು. ನಮಸ್ಕಾರ, ಏನು ನಿಮ್ಮ ಹೆಸರು? ಶರತ್ತು. ಶರತ್ತು. ಅದೇನದ, ಯಾಕೆ ಒಳ್ಳೆ ಸ್ವಲ್ಪ ಆಕ್ಟಿವ್ ಆಗಿ ಹೇಳಪ್ಪ. ಅದೇನು ಒಳ್ಳೆ ಗರ ಬಡ್ದಾರಂಗೆ ಹೇಳ್ತಿದ್ದೆ, ಶರತ್ ಅಂತ ಹೇಳ್ಬೇಕು. ಆಯ್ತು, ಏನು ಹೇಳ. ಓಟ್ ಯಾರಿಗೆ ಗೊತ್ತಿದ್ದು? ಯಾರಿಗೂ ಹಾಕಿಲ್ಲ. ಯಾಕೆ ಹಾಕಲ್ಲ. ಈಗ ಯಾಕೆ ಹಾಕಲ್ಲ. ಯಾಕೋ ಹಾಕಲ್ಲ ಅಂತ ಅಂತ ಬೇಜಾರು ಏನಾಗೋಯ್ತು ನಿಂಗೆ? ಏನು ಹಾಕಿ ಏನು ಮಾಡ್ಬೇಕಿತ್ತು? ಏನು ಮಾಡಬೇಕು? ನೀನು ಹಕ್ಕಲ್ವೇ? ಬೇಡ ನನಗೆ. ನಮ್ಮ ಹಕ್ಕು ನಾವು ಪಾಲಿಸ್ಲೇಬೇಕದು. ಏನು ಕೊಟ್ಟ್ಯಾರ ಅಂತ? ಏನು ಕೊಡಬೇಕಿತ್ತು? ಏನು ಕೊಟ್ಟ್ಯಾರ? ಏನು ಕೊಡಬೇಕಿತ್ತು? ಏನು ಮಾಡ್ಯಾರ ಅಲ್ಲಿ? ಏನು ಮಾಡಬೇಕಿತ್ತು? ಅದೇ ಏನು ಮಾಡ್ಯಾರ? ಏನು ಮಾಡಿಲ್ಲ. ನಾವು ಯಾರಿಗೂ ಓಟ್ನೂ ಹಾಕೋದಿಲ್ಲ. ಮತ್ತು ಹಂಗಾರೆ ಆಯಿತು, ಪ್ರಧಾನಮಂತ್ರಿ ಇಲ್ಲವೇ ಇವತ್ತೇ ಮುಖ ನೋಡ್ಕೊಂಡು ಹಾಕ್ಬೇಕಲ್ವಾ? ನನಗೆ ಯಾರೂ ಬೇಡವಲ್ಲ. ಯಾರು ಬೇಡವ? ಏನು ಬೇಡವ? ಮತ್ತು ಇನ್ನೇನಪ್ಪ ಬೇಕು ನಿಂಗೆ? ನಾನು ಹೆಂಗಿದ್ರೆ ಸಾಕು. ಹೋಗ್ಲಿ, ಮದುವೆ ಆಯ್ತಾ ಇಲ್ವೋ? ಆಯ್ತು. ಅದೇ ಅದು ಬೇಕಿತ್ತಾ? 4 ಮಕ್ಕಳು ಜನ ಮದುವೆ. 4 ಜನ ಮದುವೆ ಇದೆಯಾ? ಬೇಡ ಬೇಡ ಅನ್ಕೊಂಡೆ 4 ಜನ. 4 ಓಟ ನಿನ್ನ ಕೈಲಿ 5 ಓಟ್ ಐತಲ್ಲಪ್ಪ. ಅವ್ರಿಗೂ ಹಾಕಿಸ್ತಾ ಇಲ್ವಾ ಓಟು? ಯಾರನ್ನೂ ಹಾಕ್ಸಿಲ್ಲ. ಹಾಕ್ಸಿಲ್ವಾ? ಸರಿ ಬಿಡು, ಒಳ್ಳೆ. ನಮಸ್ಕಾರ ಅಣ್ಣ, ಏನು ನಿಮ್ಮ ಹೆಸರು? ಆಮೇಲೆ ಬಿಡಿ ಬೇಡ. ನಮ್ಮ ಅಲ್ಲ ಕಾರಣ ಆ ಅಮ್ಮ ಮಾತಾಡ್ಬೇಕಾದ್ರೆ ಮಾತಾಡಕೋ ಅನ್ಬಿಟ್ಟು ಇಲ್ಲಿ ನಿನಗೆ ಹಿಡಿದ್ರೆ ಬೇಡ ಅಂತೀಯಲ್ಲ, ಇದು ನ್ಯಾಯವಾ? ನಮ್ಮ ಹೆಸರು ಕೃಷ್ಣ ಅಂತವ. ಕೃಷ್ಣ ಅವರ ಹೇಳಿ. ಹಾಂ, ನಮ್ದು ಒಳೇಶ್ವರ. ಓ, ಒಳ್ಳೆ ನರಸೀಪುರ. ಎಕ್ಸಿಟ್ ಪೋಲ್ ನೋಡಿದ್ರ ನೆನ್ನೆ? ಇದು ನಂಬರ್ಗಳೆಲ್ಲ ನೋಡಿದ್ರ? ಇದು ಒಳೇಶ್ವರದಲ್ಲಿ ಫುಲ್ಲು ಅವ್ರದೇ ಜಾಸ್ತಿ ದಬ್ಬಳಿಕೆ ಜಾಸ್ತಿ. ಹೌದಾ? ಯಾವ ಥರ ದಬ್ಬಳಿಕೆ? ಅಂದರೆ ಜಮೀನೇ ಅಲ್ಲಿ ಇನ್ನೊಂದೇ ಅಲ್ಲಿ ಒಬ್ಬರು ನಮ್ಮಿಂದ ಮೇಲ್ ಬೆಳಿತೀನಿ ಅಂತ ಅಂದರೆ ಅವ್ರನ್ನ ಏನಾರು ಮಾಡಾಕೋದು, ಅವ್ರನ್ನ ಒಂದು ಆ ಥರ ಯಾಕೆ? ಇನ್ನು ಕೆಲವ್ರು ಹೇಳ್ತಾರೆ, ಕೆಲವರು ಅವರಿಂದ ಒಳ್ಳೇದು ಆಯ್ತಾರೆ ಅಂತಾರಲ್ಲ. ಅದೇ ಏನೋ ಅವ್ರ ತವ ಇದು ಅದೇನೋ ಬಕೆಟ್ ಇಟ್ಕೊಂಡು ಓಡಾಡ್ತಾರಲ್ಲ ಅವ್ರಿಗೆ ಮಾತ್ರ, ಬೇರೆಯವ್ರಿಗೆಲ್ಲ. ಹೋಗ್ಲಿ ಬಿಡಿ, ಏನೋ ಕಾನೂನು ಐತೆ ಹೋಲಿ. ದೇವರೊಬ್ಬ ನೋಡ್ತಿರ್ತಾನೆ, ತಪ್ಪು ಮಾಡೋದನ್ನ ಶಿಕ್ಷೆ ಆಗಲೇಬೇಕು, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕು. ಸರಿ, ನಿಮಗೆ ಯಾರು ಗೆಲ್ಲಬೇಕು, ಬಿಜೆಪಿ ಕಾಂಗ್ರೆಸ್? ಒಟ್ಟೆ ಹೊರಗಡೆ ಯಾವ್ದಾರು ಬರಲಿ, ಇಲ್ಲಿ ಹಾಸನದಲ್ಲಿ ಕಾಂಗ್ರೆಸ್ ಬಂದರೆ ಒಂದು ಸರಿ ಆಯ್ತದೆ ಅಂತ. ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನೇ ಅಲ್ಲೇ ಬೇಕಾರೆ. ಅದು ನೆಕ್ಸ್ಟು ಇದು ಇಲ್ಲಿ ಮಾತ್ರವ, ಹಾಸನದಲ್ಲಿ ಮಾತ್ರವ JDS ಒಂದು ಬಿಟ್ಟು ಬೇಕಾರೆ ಯಾರು ಬೇಕಾದ್ರೆ ಬರಲಿ. ಇಷ್ಟೊಂದು ಬೇಜಾರಾಗಿದ್ದೀರಲ್ಲ? ಅದೊಂದಲ್ಲ, ನಮ್ಮ ಒಳೇಶ್ವರದಲ್ಲೇ ಈ ಸರಿಯ ರೇವಣ್ಣೆ ಸೋಲರು ಬರೀ 1.5 ವರ್ಷದಿಂದ ಗೆದ್ದಿರೋದು ಅಷ್ಟೇ. ಏನೋ ಬದಲಾವಣೆ ಬಯಸವ್ರೆ ಅಂತ ಆಯ್ತಂಗಾರೆ. ಇದು ಹಾಸನದಲ್ಲಿ ಮಾತ್ರವ, ಹೊರಗಡೆ ಯಾವ್ದಾರು ಬರಲಿ, ಹಾಸನದಲ್ಲಿ ಮಾತ್ರ ಅದು ಅದು ಅಲ್ಲ, ಅವ್ರದ್ದು ಒಂದು ಸ್ವಲ್ಪ ಮಟ್ಟ ಹಾಕ್ಲಿ ಅಂತ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ಇವರೇ ನಮಸ್ಕಾರ, ಏನು ನಿಮ್ಮ ಹೆಸರು? ಯಶಸ್ವಿನಿ ಕಾರ್ಡು. ಹೇಳಿ, ಯಾವೂರು? ಇದೆ ಹಾಸನ. ನ್ಯೂಸ್ ನೋಡಿದ್ರ ನೆನ್ನೆ? ಇಲ್ಲ ಹೆಂಗೆ ಹೋಗ್ಬಿಟ್ರು. ಹಾಂ, ಇರಲಿ. ಎಕ್ಸಿಟ್ ಪೋಲ್ ನೋಡಿದ್ರಾ? ಇಲ್ಲ ಸರ್. ಎಕ್ಸಿಟ್ ಪೋಲಲ್ಲಿ BJPನೇ ಗೆಲ್ಲುತ್ತೆ ಅಂತ ಆಗಿದೆ. ಕಾಂಗ್ರೆಸ್ ಇಲ್ಲ, ಸ್ವಲ್ಪ ಕಷ್ಟ ಇದೆ. JDS 1-2 ಸೀಟ್ ಗೆಲ್ಲುತ್ತೆ. ಎಲ್ಲ ಸೇರಿ ಕರ್ನಾಟಕದಲ್ಲಿ ಒಂದು 22, ಓವರಾಲ್ ಇಂಡಿಯಾ ಒಂದು 350 ಅಂತಿದೆ BJP. ಏನು ಹೇಳ್ತೀರಾ, ನಿಮ್ಗೆ ಯಾರು ಗೆಲ್ಲಬೇಕು? ಬಿಜೆಪಿನೇ ಗೆಲ್ಲಬೇಕು. ಯಾಕೆ? ಮೋದಿ ಅವರೇ ಬರಬೇಕು ಸರ್. ಮೋದಿ ಅವರೇ ಬರಬೇಕಾ? ಹಾಸನಲ್ಲಿ ಹಾಸನಲ್ಲಿ ಬಿಜೆಪಿನೇ ಬರಬೇಕು. ಬರ್ತಾರ ಪ್ರಜ್ವಲ್ ರೇವಣ್ಣ? ಬರಲ್ಲ ಸರ್. ಬರಲ್ವಾ? ಯಾಕ್ರಿ? BJPನೇ ಬರ್ಬೇಕಂತ ತಿರ್ಗಾ ಪ್ರಜ್ವಲ್ ರೇವಣ್ಣ ಅನ್ಕೊಂಡು ಬರಲ್ಲ ಅಂತ ಇರಾ? ಅಂಥದ್ದು ಬೇಜಾರಾ? ಹೌದು ಸರ್. ಕೋಪ ಇದೆ ಸರ್. ಸರಿ ಅಂತೀರಾ? ಮಾಡಿ ಸರಿ ಅಂತೀರಾ? ಅವ್ರು ಮಾಡಿ ತಪ್ಪೇ ಸರ್. ಹೌದು ಸರ್. ಅವ್ರು ಬರಬಾರ್ದು, ಒಟ್ಟಿನಲ್ಲಿ ಬರಬಾರ್ದು ಸರ್. ಹಂಗಾರೆ ಇಲ್ಲಿ ಹಾಸನಲ್ಲಿ ಕಾಂಗ್ರೆಸ್ ಬರಬೇಕು ಅಂತೀರಿ? ಹೌದು ಸರ್. ಹೌದು ಸರ್. ಹಾಸನಲ್ಲಿ ಕಾಂಗ್ರೆಸ್ ಬರಲಿ, ಬೇರೆ ಎಲ್ಲ ಕಡೆ ಬಿಜೆಪಿ ಬರಲಿ. ಹಂಗೆ
ನಿಮಗೆ ಒಟ್ಟಲ್ಲಿ ಮೋದಿ ಪ್ರಧಾನಿ ಆಗಬೇಕು ಅಂತ ಇಷ್ಟ. ಹೌದು ಸರ್. ಏನಕ್ಕೆ ಅಂತ ರೀಸನ್ ಹೇಳ್ಬೋದಾ ಒಂದೆರಡು? ರೀಸನ್ ಅಂದರೆ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಸೊ ಒಳ್ಳೆ ಕೆಲಸಗಳು ಮಾಡ್ತಾರೆ. ಒಂದು ಹೇಳ್ಬಿಟ್ಟು ಹಿಂಗೆ ಮುಗಿಸ್ಬಿಡೋದು. ನಾನು ಅದೇ ಕೇಳಿದ್ದು, ಒಂದು ಒಳ್ಳೆ ಕೆಲಸ ಯಾವ್ದಾದ್ರು ಒಂದು ಎರಡು ಹೇಳ್ತೀರಾ ನಿಮಗೆ ಲೈಕ್ ಆಗಿರೋದು ಯಾವುದು ಅಂತ? ಒಂದು ಎಜುಕೇಷನಲ್ ಆಗಿರ್ಬೋದು, ಒಂದು ಹೆಲ್ತಲ್ಲಿ ಆಗಿರ್ಬೋದು, ಅಥವಾ ಬೇರೆ ರೈತರ ವಿಚಾರದಲ್ಲಿ ಆಗಿರ್ಬೋದು, ಯಾವುದು ನಿಮಗೆ ಲೈಕ್ ಆಗುತ್ತೆ ಅವ್ರು ಮಾಡಿರೋದು? ಒಂದು ಕೆಲಸ ಒಂದು ಯಶಸ್ವಿನಿ ಕಾರ್ಡ್ ಅಂದ್ಬಿಟ್ರೆ ಆಮೇಲೆ ಅಂದ್ರೆ ನಿಮಗೆ ಮೋದಿ ಗೆಲ್ಲಬೇಕು. ಹೌದು ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನು ನಿಮ್ಮ ಹೆಸರು? ಜಯಮ್ಮ. ಜಯಮ್ಮ. ಜಯಮ್ಮ ಅವರೇ, ಹಾಸನ? ಹಾಸನ ಅಲ್ಲ, ಮೈಸೂರು. ಬಿಡಿ. ಯಾಕೆ ಬಿಡೋದು, ಹೆಂಗೆ ಬಿಟ್ಬಿಡೋಣ? ಹೇಳಿ ಹೇಳಿ ಹೇಳಿ, ಯಾರು ಗೆಲ್ಲಬೇಕು? ಯಾರು? ಸಿದ್ದರಾಮಯ್ಯ ಗೆಲ್ಲಬೇಕು. ಸಿದ್ದರಾಮಯ್ಯ. ಮೈಸೂರು ಅಂದಾಗಲೇ ಅನ್ಕೊಂಡೆ ಯಾಕೋ ಬರ್ಬೋದು ಹೆಸರು ಅಂತ. ಸಿದ್ದರಾಮಯ್ಯ ಆಲ್ರೆಡಿ ಗೆದ್ಬಿಟ್ಟು ಮುಖ್ಯಮಂತ್ರಿ ಆಗವ್ರೆ. ಇಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ? ನಮ್ಗೆ ಅವರೇ ಬರಬೇಕು. ಅವರೇ ಬರ್ಬೇಕು. ಪ್ರಧಾನಮಂತ್ರಿನೂ ಅವರೇ ಆಗಬೇಕು. ಸಿದ್ದರಾಮಯ್ಯ ಎಲ್ಲೇ ಇರಲಿ, ಸಿದ್ದರಾಮಯ್ಯ ಎಲ್ಲ ಕ್ಷೇತ್ರದಲ್ಲೂ ಅವರೇ. ಹೌದು. ಯಾಕಂಗೆ ಸಿದ್ದರಾಮಯ್ಯ ಮೇಲೆ ಅಂತ ಭಾಳ ಪ್ರೀತಿ ಯಾಕೆ? ಹೆಲ್ಪ್ ಮಾಡೋರೆ ಸುಮಾರು ಕಡೆ. ಸುಮಾರು ಕಡೆ ಏನೇನು ಹೆಲ್ಪ್ ಮಾಡವ್ರೆ? ಏನು ಹೆಲ್ಪ್ ಮಾಡೋರೆ? ಬಸ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಮತ್ತು ಅಕ್ಕಿದೆಲ್ಲ ದುಡ್ಡು ಫ್ರೀ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅದಕ್ಕೂ ಅವೆಲ್ಲ ಫ್ರೀ ಮಾಡ್ಕೊಳ್ಬಿಟ್ಟು ಖುಷಿ. ನಿಮ್ಮ ಹೆಸರೇನ್ರಿ? ಬರ್ರಿ ಇಲ್ಲಿ ಬಗ್ರು ನೋಡ್ತಿದ್ರಿ, ಕೇಳೋಣ ಅಂತಂದ್ರೆ ಎಸ್ಕೇಪ್ ಆಗ್ಬಿಟ್ರಲ್ಲ. ಏನು ನಿಮ್ಮ ಹೆಸರು? ರೇಖಾ ಅಂತ. ರೇಖಾ ಅವರೇ, ಯಾರು ಗೆಲ್ಬೇಕು? BJP. ಯಾಕೆ? ಅವರೇ ಇರಬೇಕು. ಅವ್ರು ನಿಮ್ಗೆ ಏನಾಗಬೇಕು? ಅತ್ತೆ. ತಡ್ರಿ, ಮ್ಯಾಟ್ರಿಗೆ ಬರ್ತೀನಿ. ಅತ್ತೆ ಕಾಂಗ್ರೆಸ್ಸು, ಸೊಸೆ BJP, ಒಂದೇ ಮಲ್ಲಿ 2 ಓಟು. ಹೇಳಿ. ನಿಮ್ಮ ಅತ್ತೆ ಕಾಂಗ್ರೆಸ್ ಅಂತವ್ರೆ? ಅವ್ರು ಕಾಂಗ್ರೆಸ್ಗೆ ಹಾಕ್ಲಿ ಬಿಡಿ, ನಾವು BJPಗೆ ಹಾಕ್ತೀವಿ. ಅಲ್ಲ, ಹಾಕಿದಿರಿ ಆಲ್ರೆಡಿ. ಈಗ ಎಕ್ಸಿಟ್ ಪೋಲ್ ಎಲ್ಲ ನೋಡಿದ್ರೆ ನೆನ್ನೆ ಅವರೇ ಬಲ್ಲದು ಅಂತ ಆಗಿದೆ. ಹೌದು, ಅವರೇ ಬರಬೇಕು. ರಿಸಲ್ಟ್ ಅದೇ ಆಗ್ಬೋದಾ? ಅದೇ ಆಗ್ಬೋದು ಬಹುಶಃ. ಯಾಕೆ ಅವರೇ ಇಷ್ಟ ನಿಮಗೆ? ಮೋದಿ ಅಂದರೆ ಇಷ್ಟ ನಮಗೆ.